ಜನವಸತಿ ಪ್ರದೇಶದಲ್ಲೇ ಕನ್ಸ್ಟ್ರಕ್ಷನ್ ಕಂಪನಿ ನೇತ್ರಾವತಿ ನದಿ ಸೇರ್ತಾ ಇದೆ ಕೆಮಿಕಲ್ ನೀರು. ಮಿಕ್ಸಿಂಗ್ ಘಟಕದಿಂದ ಪರಿಸರಕ್ಕೆ ಹಾನಿ, ಹೃದ್ರೋಗ, ಅಸ್ತಮಾ ರೋಗದ ಆತಂಕ. ಮಲೆಯಡ್ಕ ಉಳಿಸಿ, ಜನರನ್ನ ರಕ್ಷಿಸಿ. ಕನ್ಸ್ಟ್ರಕ್ಷನ್ ಕಂಪನಿ ವಿರುದ್ಧ ಚಳವಳಿ. ಇದು ಮಲೆಯಡ್ಕ ಉಳಿಸಿ ಸುದ್ದಿ. ಈ ಪ್ಲಾಂಟಿನಿಂದಾಗಿ ಎಲ್ಲ ಕೆಲಸಗಳಿಗೂ ತುಂಬ ತೊಂದರೆ ಆಗ್ತಾ ಉಂಟು. ಯಾವ ರೀತಿಯಲ್ಲಿ ಅನುಮತಿಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅನುಮಾನಗಳಿದ್ದವು. ತಿರಾಟ ಮಾಡಲಿಕ್ಕೆ ಇಲ್ಲಿ ಒಂದು ಉಗೆ ಆಗಿರ್ಬೋದು, ಸಿಮೆಂಟ್ನ ಧೂಳಾಗಿರ್ಬೋದು, ಶಬ್ದ ಆಗಿರ್ಬೋದು, ಕೊಳಚೆ ನೀರಾಗಿರ್ಬೋದು, ಇದರಿಂದ ಎಲ್ಲ ಆ ಏರಿಯಾದ ಪರಿಸರವೇ ಹಾಳಾಗಿ ಹೋಗುವಂತ ನಿರ್ಮಾಣವಾಗಿದೆ. ಜನವಸತಿ ಪ್ರದೇಶದಲ್ಲೇ ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ನಿಯಮಗಳನ್ನ ಗಾಳಿಗೆ ತೂರಿದೆ ಮುಗ್ರೋಡಿ ಕಂಪನಿ. ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಪರಿಸರಕ್ಕೆ ಹಾನಿ ಆಗ್ತಿದೆ. ಅಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟಿದೆ ಮುಗ್ರೋಡಿ ಕಂಪನಿ. ಹಂಗಾಗಿ ಪರಿಸರಕ್ಕೂ ಹಾನಿ ಆಗ್ತಾ ಇದೆ. ಜನರಿಗೂ ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಬೆಳ್ತಂಗಡಿಯ ಮಲೆಯಡ್ಕದಲ್ಲಿದೆ ಈ ಮಿಕ್ಸಿಂಗ್ ಘಟಕ. ಮುಗ್ರೋಡಿ ಕಂಪನಿಯ ಕನ್ಸ್ಟ್ರಕ್ಷನ್ ಮಿಕ್ಸಿಂಗ್ ಘಟಕ ಅಲ್ಲಿದೆ. ನಿಯಮ ಗಾಳಿಗೆ ತೂರಿದ್ದಾರೆ. ಹಾಟ್ ಮಿಕ್ಸಿಂಗ್ ಘಟಕವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಮಿಕ್ಸಿಂಗ್ ಘಟಕದಿಂದ ಕಲುಷಿತ ನೀರು ರಿಲೀಸ್ ಆಗ್ತಾ ಇದೆ, ಹೊಗೆ ಕೂಡ ಬರ್ತಾ ಇದೆ. ಇದರಿಂದಾಗಿ ಮಕ್ಕಳು, ವೃದ್ಧರಲ್ಲಿ ಅಸ್ತಮಾ ಮತ್ತೆ ಹೃದ್ರೋಗದ ಭೀತಿ ಎದುರಾಗಿದೆ. ನೇತ್ರಾವತಿ ನದಿ ಸೇರ್ತಾ ಇದೆ ಮಿಕ್ಸಿಂಗ್ ಘಟಕದ ತ್ಯಾಜ್ಯ. ಹೈಕೋರ್ಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಕೋರ್ಟ್ ಮೊರೆ ಹೋಗಿದ್ರು. ನೋಟಿಸ್ ಕೂಡ ಬಂದಿದೆ ಕೋರ್ಟ್ ಇಂದ. ಆದ್ರೆ ಅದಕ್ಕೂ ಕೂಡ ಬೆಲೆ ಕೊಡ್ತಾ ಇಲ್ಲ ಕಂಪನಿ. ಕ್ಯಾರೆ ಅಂತ ಇಲ್ಲ ಹೈಕೋರ್ಟ್ ನ ನೋಟಿಸ್ಗೂ ಕೂಡ. ಮತ್ತೆ ಪರಿಸರಕ್ಕೆ ಹಾನಿ ಮಾಡ್ತಾ ಇದೆ ಈ ಮಿಕ್ಸಿಂಗ್ ಘಟಕ. ಅಟ್ಲೀಸ್ಟ್ ಕೋರ್ಟ್ ಇಂದ ನೋಟಿಸ್ ಬಂದ ಮೇಲೆ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗಿತ್ತು, ಅದನ್ನೂ ಮಾಡ್ತಾ ಇಲ್ಲ. ಮತ್ತೆ ಪರಿಸರಕ್ಕೂ ಹಾನಿ ಆಗ್ತಾ ಇದೆ. ಜನರಿಗೂ ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಮಲೆಯಡ್ಕ ಇಚ್ಚಾವು ಗ್ರಾಮಸ್ಥರಿಂದ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ನಡಾ ಗ್ರಾಮ ಪಂಚಾಯಿತಿ ಎದುರು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಮಿಕ್ಸಿಂಗ್ ಘಟಕದಿಂದ ಪರಿಸರಕ್ಕೂ ಹಾನಿ ಆಗ್ತಾ ಇದೆ, ನಮಗೂ ಆರೋಗ್ಯ ಸಮಸ್ಯೆ ಆಗ್ತಿದೆ. ಎಸ್ಪೆಷಲಿ ಮಕ್ಕಳು ಮತ್ತೆ ವೃದ್ಧರಲ್ಲಿ ಆರೋಗ್ಯ ಸಮಸ್ಯೆಗಳಾಗ್ತಿದೆ. ಅಸ್ತಮಾ ಸಮಸ್ಯೆ ಇರಬಹುದು, ಜೊತೆಗೆ ಹೃದ್ರೋಗ ಸಮಸ್ಯೆಯ ಭೀತಿ ಈಗ ಕಾಡ್ತಾ ಇದೆ. ಇನ್ನು ಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು. ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಅದಕ್ಕೂ ಕೂಡ ಈ ಕನ್ಸ್ಟ್ರಕ್ಷನ್ ಕಂಪನಿ ಕ್ಯಾರೆ ಅಂತೆ ಅಲ್ಲ. ನೇತ್ರಾವತಿ ನದಿ ಪಕ್ಕದಲ್ಲೇ ಮಿಕ್ಸಿಂಗ್ ಘಟಕ ಇದೆ. ಹಾಟ್ ಮಿಕ್ಸಿಂಗ್ ಘಟಕ ಇದು. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ಸುತ್ತಮುತ್ತ ಪರಿಸರನೂ ಕೂಡ ಇದರಿಂದ ಹಾಳಾಗ್ತಾ ಇದೆ. ಮತ್ತೆ ನೇರವಾಗಿ ಆ ನೀರನ್ನ, ಮಿಕ್ಸಿಂಗ್ ಘಟಕದ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ನೇತ್ರಾವತಿ ನದಿಗೆ ಬಿಡ್ತಾ ಇದ್ದಾರೆ. ಸೊ ಇದರಿಂದಾನು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಳ್ತಂಗಡಿಯ ಮಲೆಯಡ್ಕದಲ್ಲಿದೆ ಈ ಕಂಪನಿ, ಕನ್ಸ್ಟ್ರಕ್ಷನ್ ಕಂಪನಿ. ನಿಯಮಗಳನ್ನು ಗಾಳಿಗೆ ತೂರಿ ಮಿಕ್ಸಿಂಗ್ ಘಟಕವನ್ನ ನಡೆಸ್ತಾ ಇದ್ದಾರೆ. ಸೊ ಇದರಿಂದ ಪರಿಸರಕ್ಕೂ ಹಾನಿ ಆಗ್ತಿದೆ, ಆರೋಗ್ಯ ಸಮಸ್ಯೆನೂ ಜನರಲ್ಲಿ ಬರ್ತಾ ಇದೆ ಅಂತ ಹೇಳಿ ಜನ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಇಂದ ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅಂತಿಲ್ಲ ಈ ಕಂಪನಿ. ಹಂಗಾಗಿ ನೋಟಿಸ್ ಕಿಮ್ಮತ್ ಕೊಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ಮುಂದೆ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಮಿಕ್ಸಿಂಗ್ ಘಟಕದ ಬಗ್ಗೆ ಕೇಳೋಣ. ಈ ಪ್ಲಾಂಟಿನಿಂದಾಗಿ ನಮ್ಮ ಈ ಎಲ್ಲ ಕೆಲಸಗಳಿಗೂ ತುಂಬ ತೊಂದರೆ ಆಗ್ತಾ ಉಂಟು. ಅಲ್ಲಿ ಈ ಭತ್ತ ಇರ್ಬೋದು, ನಮ್ಮ ಅಡಿಕೆ ಗಿಡ ಇರ್ಬೋದು, ಅದೇ ಈ ದನಗಳಿಗೆ ಮೇಯಲಿಕ್ಕೆ ಈ ಹುಲ್ಲು, ಅಂದರೆ ಈ ಡಸ್ಟ್ ಮತ್ತು ಆ ಡಾಮರಿನ ಮಿಕ್ಸಿನಿಂದಾಗಿ ಆ ಹುಲ್ಲಲ್ಲೆಲ್ಲ ಹಿಡ್ಕೊಂಡು ದನಗಳಿಗೆಲ್ಲ ತುಂಬ ಇದರಿಂದ ತೊಂದರೆ ಆಗ್ತಾ ಉಂಟು. ಮತ್ತು ನಮ್ಮ ಆರೋಗ್ಯ ಇದು ತುಂಬ ಇತ್ತೀಚಿನ ದಿನಗಳಲ್ಲಿ, ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಇದರ ಪ್ರಭಾವ ಗೊತ್ತಾಗಿಲ್ಲ. ಈಗ ವರ್ಷಗಟ್ಟಲೆ ಹೋಗ್ತಾ ಇರುವಾಗಲೇ ನಮಗೆ ಈಗ ಆರೋಗ್ಯದ ಸಮಸ್ಯೆ ಇಲ್ಲ. ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯವರಿಗೆ, ತಂದೆ ತಾಯಿ ಅವರಿಗೂ ಕೂಡ ತುಂಬ ದಮ್ಮಿನ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು. ಆದ್ದರಿಂದಾಗಿ ನಾವು ಈ ಪ್ಲಾಂಟಿನ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಇಳಿದಿದ್ದೇವೆ. ನಾವು ಹೆಚ್ಚು ಕಡಿಮೆ ಈ ಪ್ರದೇಶಕ್ಕೆ ಬಂದು 35-40 ವರ್ಷಗಳಾಗಿದೆ. ಒಂದು 15 ವರ್ಷಗಳ ಹಿಂದೆ ಈ ಪ್ಲಾಂಟ್ ಇಲ್ಲಿ ಒಂದು ಜಲ್ಲಿ ಮತ್ತು ಸಂಗ್ರಹ ಹೆಸರಿನಲ್ಲಿ ಬಂದು ಇವರು ಶುರು ಮಾಡ್ತಾರೆ. ಹಂತವಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ವಿಸ್ತೀರ್ಣವನ್ನು ಹೊಂದು ಹೋಗುತ್ತೆ. ವಾಸ್ತವದಲ್ಲಿ ಇಲ್ಲಿ ಒಂದು ಡಾಮರ್ ಪ್ಲಾಂಟ್ ಮಾಡೋದಕ್ಕೆ, ಒಂದು ಘಟಕವನ್ನು ಆಪರೇಟ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಅನುಮತಿಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅನುಮಾನಗಳಿದ್ದವು. ಆದರೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಯಾವುದೂ ದೂರನ್ನು ಕೊಡ್ತಾ ಹೋಗ್ತಾ ಇರಲಿಲ್ಲ. ಆದರೆ ಈಗ ಒಂದು 4-5 ವರ್ಷಗಳಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕೂಡ ಇವರು ವಿಸ್ತರಿಸೋದಕ್ಕೆ ಶುರು ಮಾಡಿದ ಮೇಲೆ ನಮಗಿದು ಇನ್ನೂ ಹೀಗೆ ಬಿಟ್ಟರೆ ಸಾಧ್ಯ ಇಲ್ಲ, ನಾವು ಇಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಇಂಥ ಪ್ರತಿಭಟನೆಯನ್ನು ಕೈಗೊಳ್ಳೋದಕ್ಕೆ ತೀರ್ಮಾನ. ಕೋರ್ಟ್ನ ನೋಟಿಸ್ ಏನು ಇವರಿಗೆ ಇಶ್ಯೂ ಆಗಿದೆ, ಅದರ ನಂತರವೂ ಕೂಡ ಇವರು ಏನು
ಒಂದು ಬೈಟ್ನಲ್ಲಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದರೆ ಅವರಿಗೆ ನೋಟಿಸ್ ತಲುಪಲಿಲ್ಲ ಅಂತ. ಅದು ಎಷ್ಟು ಸತ್ಯವೋ ಎಷ್ಟು ಅಸತ್ಯವೋ ಗೊತ್ತಿಲ್ಲ. ಆದರೆ ಆ ಕೋರ್ಟ್ ನೋಟಿಸಿನ ನಂತರ ಕೂಡ ಏನು ಅಲ್ಲಿನ ಇವರ ರಾತ್ರಿಯ ಏನು ಕಾರ್ಯಾಚರಣೆ ಏನಿದೆ, ಹಾಟ್ ಮಿಕ್ಸ್ ಪ್ಲ್ಯಾಂಟ್ ರಾತ್ರಿ ಅದು ಕಂಟಿನ್ಯೂಯಸ್ ಆಗಿ ಮುಂದುವರಿಸ್ತಾನೇ ಇದ್ದಾರೆ. ಅದೇ ರೀತಿಯಾಗಿ ಅದರಿಂದ ಬಿಡುವಂತಹ ನೀರು ಏನು ಕಲುಷಿತ ನೀರನ್ನು, ಕೆಮಿಕಲ್ ನೀರನ್ನು ಯಥೇಚ್ಛವಾಗಿ ಹೊರಗಡೆ ಬಿಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ನಮಗೆ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದರೆ ಅವರೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಮುಗುರೋಡಿ ಮಾಡಿರುವ ಅನ್ಯಾಯವನ್ನು ವಿರುದ್ಧ ಪ್ರತಿಭಟನೆ ಮಲೆಡ್ಕ ಉಳಿಸಿ ಅಂತೇಳಿ ಕಾರ್ಯಕ್ರಮ ಹಮ್ಮಿದ್ದೇವೆ. ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಹಲವು 2008ರಲ್ಲಿ ಸ್ಟಾರ್ಟ್ ಆದ ಈ ಮುಗುರೋಡಿ ಪ್ಲ್ಯಾಂಟ್ ಪ್ರಥಮ ಹಂತದಲ್ಲಿ ಏನೂ ತೊಂದರೆ ಇರಲಿಲ್ಲ. ಈಗ ನೋಡಬೇಕಾದ್ರೆ ಆ ಗ್ರಾಮ ಪೂರ್ತಿ ಮಲೆಡ್ಕ ಪೂರ್ತಿ ಮುಗುರೋಡಿ ಅಂತೇಳಿ ಆಗೋಗಿದೆ. ಯಾಕೆಂತೇಳಿದರೆ ಅಲ್ಲಿ ಹೊಗೆ, ಹಾಗೆ ಧೂಲಾಗಿರ್ಬೋದು, ಹಾಗೆ ಆ ಗಾಡಿಯವರ ಒಂದು ಅನಾಚಾರ ಅಂತ ಹೇಳಿದರೆ ಪ್ರತಿ ರೋಡಲ್ಲಿ ಯಾರು ಹೋಗದ ರೀತಿ ಅವರು ಗಾಡಿಯಲ್ಲಿ. ಮುಗಿರೋಡಿ ಕನ್ಸ್ಟ್ರಕ್ಷನ್ನ ಹತ್ತಿರದ ಮನೆಯಲ್ಲಿ ಇರುವವರು 2008ರಿಂದ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ಬರಬರುತ್ತಾ ಒಂದು 5-6 ವರ್ಷದಿಂದ ವಿಪರೀತ ಆಗಿ ಹೋಗಿದೆ. ಅಂದರೆ ಅವರಿಗೆ ಕೆಲಸದ ಒತ್ತಡ ಇರಬಹುದು, ಅದಕ್ಕಾಗಿ ಅವರು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಶಬ್ದ ಮತ್ತು ಇದು ಮೈಕ್ ಹಿಡಿದು ಅವರಿಗೆ ಕೇಳುವುದಿಲ್ಲ. ಇಲ್ಲದ್ರೆ ಆ ಮೈಕಲ್ಲಿ ಈಗಾಗಲೇ ನಡ ಗ್ರಾಮ ಪಂಚಾಯತಿ ಎದುರು ನಾವು ನಮ್ಮ ಸಮುದಾಯದ ಗುಮ್ಮಟೆ ಇದನ್ನು ಬಡಿಯುವ ಮೂಲಕ ಸ್ಥಳೀಯ ಆಡಳಿತ ಆಗಿರ್ಬೋದು ಅಥವಾ ನಮ್ಮ ತಾಲೂಕು ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ಸರ್ಕಾರವೇ ರಾಜ್ಯ ಸರ್ಕಾರವೇ ಆಗಿರ್ಬೋದು ಈ ವ್ಯವಸ್ಥೆಗಳಿಗೆ ಈ ಆಡಳಿತಗಳಿಗೆ ನಾವು ಈ ಗುಮ್ಮಟೆ ಬಾರಿಸುವ ಮೂಲಕ ನಮ್ಮ ನೋವು ಬೇಜಾರ ಅಥವಾ ನಮ್ಮ ಕಷ್ಟಗಳನ್ನು ತಿಳಿಸುವುದರ ಮೂಲಕ ನೀವು ಸ್ಪಂದನೆ ನೀಡಬೇಕೆಂಬ ಒಂದು ಕಳಕಳಿಯನ್ನು ಕೂಡ ನಾವು ಬಹಳ ಶಾಂತಿಯುತವಾಗಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ, ಎಷ್ಟು ಟೈಮಿಂದ ಈ ಕನ್ಸ್ಟ್ರಕ್ಷನ್ ಕಂಪನಿ ಅಲ್ಲಿದೆ, ಮತ್ತೆ ಪರಿಸರದ ಮೇಲೆ ಹಾನಿ ಆಗ್ತಾ ಇದೆ, ಜನರಿಗೆ ಯಾವ ತರ ಸಮಸ್ಯೆ ಆಗ್ತಿದೆ, ಕೋರ್ಟ್ನಿಂದ ಯಾವಾಗ ನೋಟಿಸ್ ಬಂತು, ಇದ್ರ ಬಗ್ಗೆ ಮಾಲೀಕರು ಏನು ಹೇಳ್ತಾರೆ, ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕರು? ಶರ್ಮಿತಾ, ಜಿಲ್ಲೆಯ ಬಹುತೇಕ ಹೆದ್ದಾರಿ ಕಾಮಗಾರಿಗಳನ್ನು ಮಾಡ್ತಾ ಇರುವಂತವರು ಮುಗುರೋಡಿ ಕನ್ಸ್ಟ್ರಕ್ಷನ್ ಅವರು. ಅವರ ಪ್ರಮುಖ ಪ್ಲಾಂಟ್ ಇರುವಂತದ್ದು ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಮಲೆಯಡಕ ಎಂಬಲ್ಲಿ 2008ರಿಂದ ಈ ಪ್ಲಾಂಟ್ ಆರಂಭಗೊಂಡಿದೆ. ಆರಂಭದ ದಿನಗಳಲ್ಲಿ ಆ ಜನರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ಕಳೆದ 6 ವರ್ಷಗಳಿಂದ ವಿಪರೀತವಾಗಿ ಅಲ್ಲಿ ಪರಿಸರ ಮಾಲಿನ್ಯ ಹೊಂದ್ತಾ ಇದೆ. ಸಹಜ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದಂತಹ ಮಲೆಯಡಕ ಗ್ರಾಮ ಇದೀಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದೆ. ಒಂದು ಪ್ರಕೃತಿಯ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಇದೆ ಮತ್ತು ಜನರ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನರು ಈಗ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಹೈಕೋರ್ಟ್ಗೆ ಎಲ್ಲ ರಿಪೋರ್ಟ್ಗಳನ್ನು, ಅಂದ್ರೆ ನೀರಿನ ಸ್ಯಾಂಪಲ್ ರಿಪೋರ್ಟ್ ಆಗಿರ್ಬೋದು, ಜನರ ಮೇಲೆ ಆರೋಗ್ಯದ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳಾಗಿರ್ಬೋದು, ಮುಂತಾದ ವರದಿಗಳನ್ನ ಹೈಕೋರ್ಟ್ಗೆ ಕೊಟ್ಟಿದೆ. ಇದನ್ನ ಪರಿಶೀಲಿಸಬೇಕು ಮತ್ತು ತಕ್ಷಣವಾಗಿ ಇದಕ್ಕೆ ಕ್ರಮವನ್ನ ಕೈಗೊಳ್ಬೇಕಂತ ಹೇಳಿ ಬೆಳ್ತಂಗಡಿ ತಹಶೀಲ್ದಾರ್ ಆದಿಯಾಗಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮುಗುರೋಡಿ ಕನ್ಸ್ಟ್ರಕ್ಷನ್ ನ ಮಾಲಕರು ಸುಧಾಕರ್ ಶೆಟ್ಟಿ ಅವರಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ಹೈಕೋರ್ಟ್ ನೋಟಿಸ್ ಕೊಟ್ಟ ಬಳಿಕವೂ ಕೂಡ ಇಲ್ಲಿ ಕಾಮಗಾರಿಗಳು ನಿಂತಿಲ್ಲ, ಜನರ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳು ನಿಂತಿಲ್ಲ. ಹಾಗಾಗಿ ನಡ ಗ್ರಾಮದ ಮುಂಭಾಗ ಇಲ್ಲಿ ಜನ ಗುಮ್ಮಟವನ್ನ ಬಾರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಮಲೆಯಡ್ಕ ಈ ಆಸುಪಾಸಿನ ಜನರಲ್ಲಿ ಇರುವಂತದ್ದು ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಿವಾಸಿಗಳು. ಈ ಹಿಂದೆ ಅಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಬರೋ ಮೊದಲು ಸಾಕಷ್ಟು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ರು, ಕೃಷಿಯನ್ನೇ ನಂಬಿ ಈ ಭಾಗದ ಜನ ಜೀವನವನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ 5-6 ವರ್ಷಗಳಿಂದ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿನ ಪರಿಸರದ ಜನರಲ್ಲಿ, ಅಲ್ಲಿನ ಮಕ್ಕಳಲ್ಲಿ ಅಸ್ತಮ ಕಾಯಿಲೆ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು, ಮರಣಾಂತಿಕ ಕಾಯಿಲೆಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪರಿಸರ ಉಳಿಸಬೇಕು, ಜೊತೆಗೆ ನಮಗೆ ಜೀವನವನ್ನ ಕೊಡಬೇಕು, ಜೀವವನ್ನ ಉಳಿಸಬೇಕು ನಿಟ್ಟಿನಲ್ಲಿ ಇಲ್ಲಿ ಪರಿಸರ ಹೋರಾಟಗಾರರು ಕೂಡ ಹೋರಾಟ ಮಾಡ್ತಿದ್ದಾರೆ, ಇಲ್ಲಿನ ಗ್ರಾಮಸ್ಥರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಅಧಿಕಾರಿಗಳಿಂದ ಇಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಬೆಳ್ತಂಗಡಿ ತಹಶೀಲ್ದಾರ್ ಆದಿಯಾಗಿ ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಅಕ್ರಮವಾಗಿ ಆಗ್ತಾ ಇದೆಯಾ, ನಿಯಮ ಬಾಹಿರವಾಗಿ ಆಗ್ತಾ ಇದೆಯಾ, ಅಥವಾ ಪರಿಸರದ ಮೇಲೆ ಹಾನಿ ಆಗ್ತಾ ಇರುವಂತಹ ವಿಚಾರಗಳು, ಆ
ಆ ಪ್ಲಾಂಟ್ ನೊಳಗೆ ಆಗ್ತಾ ಇದೆ ಎಂಬ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಆದ್ರೆ ಅದರ ಫಲಶ್ರುತಿ ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ಇನ್ನೊಂದ್ ಕಡೆ ಬೆಳ್ತಂಗಡಿಯ ಶಾಸಕರು ಕೂಡ ಹೇಳಿದ್ದಾರೆ, ನಾವು ಜನರ ಜೊತೆ ಇರ್ತೀವಿ, ಏನಾದ್ರೂ ಅಲ್ಲಿ ಅಕ್ರಮಗಳು ಅಥವಾ ತಪ್ಪುಗಳು ಆದ್ರೆ ಅದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಹೊರತಾಗಿ ಯಾವುದೇ ರೀತಿಯಾಗಿ ಇದು ಕೂಡ ಕಾರ್ಯಸೂಚಿಗೆ ಬಂದಿಲ್ಲ, ಇದು ಕೂಡ ಅಲ್ಲಿ ವಾಸ್ತವ ಸ್ಥಿತಿಗೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ಇನ್ನು ಉಳಿದಿರೋದು ಪ್ರತಿಭಟನೆ ಒಂದೇ ಹಾದಿ ಅಂತ ಹೇಳಿ ಮಲ್ಯಾಡ್ಕದ ಜನ ಪ್ರತಿಭಟನೆ ಮಾಡಿದ್ದಾರೆ. ನಡಗ್ರಾಮದ ಮುಂಭಾಗ ದೊಡ್ಡ ಮಟ್ಟಿನ ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆದಷ್ಟು ಬೇಗ ಇಂತಹ ವಿಕೋಪದಿಂದ, ಇಂತಹ ನೈಸರ್ಗಿಕ ಮತ್ತು ಆರೋಗ್ಯದ ಮೇಲೆ ಆಗ್ತಾ ಇರುವಂತಹ ಹಾನಿಯಿಂದ ನಮ್ಮನ್ನ ತಪ್ಪಿಸಬೇಕು, ನಮ್ಮ ಭವಿಷ್ಯ ಉಳಿಬೇಕು, ಮಲ್ಯಾಡ್ಕ ಅದು ಇನ್ನೂ ಕೂಡ ಉಳಿಬೇಕು, ಅಲ್ಲಿರುವಂತಹ ಜನರು ಕೂಡ ಉಳಿಬೇಕೆಂಬ ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಒಂದ್ ಕಡೆ ಹೈಕೋರ್ಟ್ಗೆ ಹೋಗಿ ಎಲ್ಲ ಸ್ಯಾಂಪಲ್ ಗಳನ್ನ ಗ್ರಾಮಸ್ಥರು ಕೊಟ್ಟರು ಕೂಡ ಯಾವುದೇ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಫಲಶ್ರುತಿ ಆಗಿಲ್ಲ. ಇನ್ನಾದ್ರೂ ಆಗುತ್ತಾ ಎಂಬುದನ್ನ ಇಲ್ಲಿ ಜನ ಕಾದು ನೋಡ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಿಶನ್ ಈ ಕ್ಷಣದ ಮಾಹಿತಿಗೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಒಂದಲ್ಲ ಎರಡಲ್ಲ 100 ವರ್ಷ ಆಯ್ತು, ಆದ್ರೆ ರೈಲ್ವೆ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಎಲ್ಲಿ ಅಂತ ಮಾಹಿತಿ ಕೊಡ್ತೀವಿ.